ಕಲಘಟಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಹುಬೇಡಿಕೆಯ ಯೋಜನೆಗಳನ್ನು ಸಾಕಾರಗೊಳಿಸುವಲ್ಲಿ ಸರ್ಕಾರ ಬದ್ಧವಾಗಿದೆ. ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಇಲಾಖೆಗಳ ಅಧಿಕಾರಿಗಳು ಸಮರ್ಪಕ ಸಮಯದಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಪೂರ್ಣಗೊಳಿಸಬೇಕೆಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿ ಬಸವನಕೊಪ್ಪ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭ ಹಾಗೂ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ, ಲೋಕೋಪಯೋಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಣ್ಣ ನೀರಾವರಿ ಇಲಾಖೆಗಳ ಅನುದಾನದಲ್ಲಿ ಗ್ರಾಮದ ರಸ್ತೆ ಸುಧಾರಣೆ, ಜೆಸಿಬಿ ನಿರ್ಮಾಣ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮಗಳ ಉನ್ನತಿಗಾಗಿ ಸರ್ಕಾರದಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಹೈಟ್ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ ದಯಮಾಡಿ. 4 ಮೀಟರ್, ಸುಮಾರು 4 ಮೀಟರ್ ಅಂದ್ರೆ 15 ಅಡಿ ಆಗುತ್ತಾ? 13 ಫೀಟ್ ಅದೇ ಪ್ಲಸ್ 3 ಅಲ್ಲ, 13 ಫುಟ್ ಆಗುತ್ತೆ. 13 ಫೀಟ್ ಹೈಟ್ ಆಗಿರ್ತಕ್ಕಂಥ ಈ ಬ್ರಿಡ್ಜ್ ಆಗುತ್ತೆ. ನಿಮಗೆ ಸ್ಟೋರೇಜ್ ಹೈಟ್ ಇರ್ತಕ್ಕಂಥದ್ದು ಸುಮಾರು 2.5 ಮೀಟರ್ ಇದೆ. ಬಿಡುತ್ತಿರ್ತಕ್ಕಂಥದ್ದು ಅಂದ್ರೆ ಅಗಲ ಸುಮಾರು 5.5 ಮೀಟರ್ ಇದೆ. ಥಿಕ್ನೆಸ್ ಅಂತಂದ್ರೆ ದಪ್ಪ ಮೇನ್ ಪೀರ್ ಅಂತ ಏನ್ ಹೇಳ್ತಾರೆ ಅದು 1 ಮೀಟರ್ ಇದೆ. ಡೆಪ್ತ್ ಇರ್ತಕ್ಕಂಥದ್ದು 0.4 ಮೀಟರ್ ಇದೆ. ವೆಂಟ್ ಬಿಡ್ತು 4 ಮೀಟರ್ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಸುಮಾರು 92 ಹೆಕ್ಟರ್ ಕರೆಕ್ಟಾ? 92 ಹೆಕ್ಟರ್ ಹೆಚ್ಚು ಕಮ್ಮಿ 100 ಹೆಕ್ಟರ್ ಅಂತ ಇಟ್ಕೊಳ್ಳಿ. ಸುಮಾರು 300 ಎಕರೆಗೆ ನೀರು, ಮಿನಿಮಮ್ ಕನಿಷ್ಠ 300 ಎಕರೆ ನೀರಿಗೆ ಅನುಕೂಲ ಆಗ್ತಕ್ಕಂತ, ನೀರಾವರಿ ಆಗ್ತಕ್ಕಂತ ಈ ಒಂದು ಕೆಲಸ ಮಾಡ್ತಾ ಇದೀವಿ. ಅದು ಮಾಡ್ಲಿಕ್ಕೆ ಕಾರಣ ತಾವು ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂದಿವೆ. ಇವತ್ತಿಂತ ಒಂದು ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಬರೀ ಕಲಘಟಗಿಗೆ, ಅಳ್ನಾವರಿಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಂತ ಎಲ್ಲಾ ಇಂಥ ಹಳ್ಳಿಗಳಿಗೆ ಪ್ರಮುಖವಾದಂತ ಇಂಥ ಕೆಲಸಗಳು ಎಲ್ಲಿದೆ, ನೀರೆಲ್ಲ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳಿ ಸುಮಾರು ನಮ್ಮ ಸರ್ಕಾರ 50,000ಕ್ಕೂ ಹೆಚ್ಚು ಕೋಟಿ ಕೇವಲ ನೀರಾವರಿ ಯೋಜನೆಗಾಗಿ ಖರ್ಚು ಮಾಡ್ತಾ ಇದೆ. ತಮ್ಮ ಗಮನಕ್ಕಿರಲಿ. ಅದ್ರ ಜೊತೆಗೆ ಇಲ್ಲಿ 220 ಕೆವಿ ಸಬ್ಸ್ಟೇಷನ್, ಊನಲ್ಲಿ ಹೇಳ್ತೀನಿ ತಡೆಯಲ್ಲಿ ಅರ್ಜೆಂಟ್. ಒಟ್ಟು ಓವರ್ ಆಲ್ 110 ಕೆವಿ ಸ್ಟೇಷನ್ 2 ಮಾಡ್ತಾ ಇದೀವಿ, ಒಂದು 220 ಕೆವಿ ಸ್ಟೇಷನ್ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸಂಪೂರ್ಣ 20 ರಿಂದ 30 ವರ್ಷ ಕಲಘಟಗಿ ತಾಲೂಕಿಗೆ, ಅಳ್ನಾವರ ಭಾಗಕ್ಕೆ ನಿಮ್ಮಲ್ಲಿ ಯಾವತ್ತೂ ಕರೆಂಟಿನ ಸಮಸ್ಯೆ ಇರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಟೆಂಡರ್ ಆಗಿ ಅನುಷ್ಠಾನ ಆಗೋವರೆಗೆ ಒಂದು 6 ತಿಂಗಳು ಆಗ್ಬೋದು ಹೆಚ್ಚು ಕಮ್ಮಿ. ಅಲ್ಲಿವರೆಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕೆಲವು ಸಂದರ್ಭದಲ್ಲಿ ನಿಮಗೆ ಶಾರ್ಟೇಜ್ ಆಗಿರ್ಬೋದು ಅಥವಾ ವೇರಿಯಬಲ್ ಆಗ್ತಿರ್ಬೋದು ಕರೆಂಟ್, ಆ ಸಮಸ್ಯೆಗಳು ಆಗುತ್ತೆ. ಇದಾಗದ್ರಿಂದ ಇನ್ನು ಮುಂದ್ಗಡೆ ಇನ್ನು ಒಂದು 30 ವರ್ಷವರೆಗೆ ಕಲಘಟಗಿ ಮತಕ್ಷೇತ್ರದಲ್ಲಿ ಅಳ್ನಾವರ ಭಾಗದಲ್ಲಿ ನಿಮಗೆ ಕರೆಂಟಿನ ಸಮಸ್ಯೆ ಆಗೋದಿಲ್ಲ. ಆ ಮಾತನ್ನು ನಿಮಗೆ ಕೊಡ್ತಾ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚು. ಅದಕ್ಕಾಗಿ 220 ಕೆವಿ ಪ್ಲಸ್ 110 ಪವರ್ ಸಬ್ಸ್ಟೇಷನ್ 3 ಮಾಡ್ತಾ ಇದೀವಿ. ಅದರಲ್ಲಿ ಒಂದು 220 ಕೆವಿ, 110 ಕೆವಿ 2 ಕರೆಕ್ಟಾ? ಸೊ ಟೋಟಲ್ ಸಬ್ಸ್ಟೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಷನ್ ಆಗಿದೆ. ಇದ್ರ ಆಲ್ರೆಡಿ ಟೆಂಡರ್ ಕರೆದ್ಬಿಟ್ಟಿದ್ದಾರೆ. ಇದ್ರದ್ದು 31ಗಲ್ಲ. ಸೊ ಹಂಗಾಗಿ ಈ ಕೆಲಸ ಒಂದ್ಸಲಿ ಆದ್ಮೇಲೆ ಇನ್ನೊಂದು ವರ್ಷವರೆಗೆ ಅಥವಾ 8 ತಿಂಗಳ ಒಳಗಡೆ ಈ ಕೆಲಸ ಆದ್ಮೇಲೆ ನಮ್ಮ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ಬಹಳಷ್ಟು ಬಿಜೆಪಿಯವರು ನಮ್ಮನ್ನ ವಿರುದ್ಧವಾಗಿ ಮಾತನಾಡ್ತಾರೆ. ಗ್ಯಾರಂಟಿ ಯೋಜನೆ ಕೊಡಬಾರ್ದಾಗಿತ್ತು, ಇದು ಬಿಟ್ಟಿದ ಭಾಗ್ಯ, ಇದೇನು ರೈತರಿಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾನೆ ಇದ್ದಾರೆ. ಇದು ನೀವು ಯೋಚನೆ ಮಾಡಬೇಕು. ಇದು ಈ ದೇಶದ ಸೊತ್ತು ಬಿಜೆಪಿಯವರದಲ್ಲ ಅಥವಾ ಕಾಂಗ್ರೆಸ್ನವ್ರದಲ್ಲ. ಸರ್ಕಾರಗಳಿಗೆ ಏನ್ ದುಡ್ಡು ಬರ್ತದೆ ಇದು ಬಿಜೆಪಿಯವರದಲ್ಲ, ಕಾಂಗ್ರೆಸ್ನಲ್ಲ. ಇದು ಯಾರದು? ನಮ್ಮ ದೇಶದ್ದು, ನಮ್ಮ ರಾಜ್ಯದ ಸೊತ್ತು. ದುಡ್ಡು ಏನು ಸಂಗ್ರಹಣೆ ಆಗುತ್ತೆ ರಾಜ್ಯ ಸರ್ಕಾರದಲ್ಲಿ, ಅದು ಯಾವುದೋ ರೀತಿಯಿಂದ ಜನಕ್ಕೆ ಮುಟ್ಟಬೇಕು ವಾಪಸ್. ಯಾಕಂದ್ರೆ ಜನರು ಬಡತನ ರೇಖೆಯಿಂದ ಹೊರಗೆ ಬರಬೇಕು, ಜನರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕನ್ನೋ ಮಾರ್ಗಗಳು ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಜನರಿಗೆ ಯಾವ ರೀತಿಯಾದಂತಹ ಆರ್ಥಿಕ ಪರಿಸ್ಥಿತಿ ಸಬಲೀಕರಣ ಆಗ್ಲಿಕ್ಕೆ ಅನುಕೂಲ ಆಗ್ತಕ್ಕಂತ ಹೇಳಿ ಕಾರ್ಯಕ್ರಮ ಮಾಡಿದ್ರೆ ಸರ್ಕಾರ ಜವಾಬ್ದಾರಿ ಆಗಿರ್ತದೆ. ಇದೇ ಒಂದು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ